ಕೇರಳದ ವಯನಾಡ್ನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಈಗ ಅಲ್ಲಿ ಕೆಲವೊಂದಿಷ್ಟು ಬುಡಕಟ್ಟು ಸಮುದಾಯದ ಜನ ಸಿಕ್ಕಾಕೊಂಡಿದ್ರು. ಮಕ್ಕಳನ್ನು ಕೂಡ ಇಲ್ಲಿ ರಕ್ಷಣೆ ಮಾಡಲಾಗಿದೆ. ಆದಿವಾಸಿ ಜನ ಬಹಳ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ. ಈ ಮೆಪ್ಪಾಡಿ ಮತ್ತು ಮುಂಡಕೈ ವಿಮಾನ ನಿಲ್ದಾಣ ಮುಂಡಕೈ ಪ್ರದೇಶಗಳಲ್ಲಿ ಗುಹೆಯಲ್ಲಿ ಅಡಗಿದ್ದ ಮಕ್ಕಳನ್ನು ಅರಣ್ಯ ಸಿಬ್ಬಂದಿ ರಕ್ಷಿಸಿದ್ದಾರೆ. ಆದಿವಾಸಿ ಮಹಿಳೆ ಹಾಗೆ ಆಕೆಯ 4 ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. 100 ಅಡಿ ಆಳದ ಗುಹೆಯೊಂದರಲ್ಲಿ ಸಂತ್ರಸ್ತರು ಅಡಗಿದ್ರು. ಜೀವದ ಹಂಗು ತೊರೆದು ಸಂತ್ರಸ್ತರನ್ನ ಅರಣ್ಯ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಇನ್ನು ಕಾಲ್ಪೆಟ್ಟ ವಲಯದ ಅರಣ್ಯಾಧಿಕಾರಿ ಕೆ ಹ್ಯಾಶಿಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಟ್ವೀಟ್ ಮೂಲಕ ಅಭಿನಂದಿಸಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ನಿಮ್ಮ ನಿಸ್ವಾರ್ಥ ಸೇವೆ, ಬದ್ಧತೆ ಮತ್ತು ಏಕತೆಗೆ ಕೃತಜ್ಞತೆ ಅಂತ ಹೇಳಿ ರಾಹುಲ್ ಗಾಂಧಿ ಈಗ ಟ್ವೀಟ್ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನೋಡಿ, ಅಲ್ಲಿ ಆದಿವಾಸಿ ಜನಾಂಗ ವಾಸ ಮಾಡ್ತಾ ಇದೆ. ನೋಡಿ, ಇಲ್ಲಿ ಅಧಿಕಾರಿ ಯಾವ ರೀತಿಯ ಪಾಪ ಮಕ್ಕಳನ್ನು, ಹಸುಗೂಸು ಕೂಡ ಇದ್ವಲ್ಲಿ, ಆದಿವಾಸಿ ಮಹಿಳೆ ಆಕೆಯ 4 ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಜೀವದ ಹಂಗು ತೊರೆದು ಕಲ್ಪೆಟ್ಟ ವಲಯದ ಅರಣ್ಯಾಧಿಕಾರಿ ಹ್ಯಾಶಿಸ್ ಅವರ ಒಂದು ರೋಚಕವಾದಂಥ ಕಾರ್ಯಾಚರಣೆ. ನೋಡಿ, ರಾಹುಲ್ ಗಾಂಧಿ ಈ ಬಗ್ಗೆ ಟ್ವೀಟ್ ಮಾಡಿ ಅವರಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಯಾಕಂದರೆ ಅಲ್ಲಿ ಈ ಡ್ರೋನ್ ಮೂಲಕ ಪತ್ತೆ ಹಚ್ಚಲಾಗ್ತಾ ಇದೆ. ಡ್ರೋನ್ ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತಾ ಇತ್ತು ಅವರಿಗೆ. ಅಲ್ಲಿಂದ ಆಚೆ ಬರೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಅಲ್ಲೂ ಕೂಡ ಗುಡ್ಡ ಕುಸಿತಗಳಾಗಿದೆ. ಕಾಡಿನ ಒಳಗಡೆ ಅಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಲ್ಲಿ ಯಾರು ಕೇಳಬೇಕು ಅವ್ರ ಕಷ್ಟನ? ಯಾರು ಬರಬೇಕು? ಇಲ್ಲಿ ಹಳ್ಳಿ ಸಿಟಿ ಪ್ರದೇಶ ಆದರೆ NDRF SDRF ಎಲ್ಲ ಸೇನಾಧಿಕಾರಿ ಹೋಗಿದ್ದಾರೆ. ಅಲ್ಲಿ ಅವ್ರು ಕಿರ್ಚಾಡಿದ್ರು ಅರ್ಚಾಡಿದ್ರು ಯಾರಿಗೂ ಕೇಳಲ್ಲ. ಗಿಡ ಮರ ಬಿಟ್ಟರೆ ಯಾರಿಗೂ ಕೇಳಲ್ಲ. ಅರಣ್ಯ ರೋದನ. ಹಾಗಾಗಿ ಅವರನ್ನು ಕೂಡ ಈಗ ರಕ್ಷಣೆ ಮಾಡುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ.